ನೀವೆಲ್ಲ ಹೇಗೆ ಪ್ರತಿದಿನ ಬೆಳಗ್ಗೆ ಎದ್ದು ಇವತ್ತೇನು ಅಡುಗೆ ಮಾಡೋದು, ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರೋ, ನಾನು ಹಾಗೆ ಪ್ರತಿದಿನ ನಾಳೆ ದಿನ ಯಾವ ವಿಡಿಯೋ ಅಪ್ಲೋಡ್ ಮಾಡೋದು, ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು, ಯಾವ ಥರ ವಿಡಿಯೋ ಮಾಡಬೇಕು ಇದೇ ಮನಸ್ಸಲ್ಲಿ ಓಡ್ತಾ ಇರುತ್ತೆ. ಸೊ ನಾನು ಕಂಟೆಂಟ್ ಕ್ರಿಯೇಷನ್ ಅನ್ನೋದನ್ನ ಯಾವಾಗಲೂ ನನ್ನ ಅಡುಗೆ ಮನೆ ಜೊತೆ ಲಿಂಕ್ ಮಾಡ್ಕೊಳ್ತೀನಿ. ಈಗ ನಾನು ಯಾವುದಾದ್ರೂ ಒಂದು ಅಡುಗೆ ಮಾಡಿದೆ ಅಂತಂದರೆ ಅದು ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗಬೇಕು, ಎಲ್ರಿಗೂ ಹಿಡಿಸ್ಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದನೇ ಮಾಡ್ತೀನಿ. ಸೊ ಅಡುಗೆ ಮಾಡಿ ಚೆನ್ನಾಗಿತ್ತು, ಮನೆಯವರೆಲ್ಲರೂ ಖುಷಿಪಟ್ಟು ತಿಂದರು ಅಂತಂದರೆ ಅಪ್ಪ ಮಾಡಿದ ಅಡುಗೆ ಸಾರ್ಥಕ ಆಯಿತು, ಕಷ್ಟಪಟ್ಟು ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ ಅಲ್ವಾ. ಪ್ರತಿಯೊಂದು ವಿಡಿಯೋ ಮಾಡಬೇಕಾದ್ರೂ ಅಷ್ಟೇ, ನೀವೆಲ್ಲ ನನಗೆ ಟೈಮ್ ಕೊಟ್ಟು ನನ್ನ ವೀಡಿಯೋಸ್ ನೋಡ್ತೀರಲ್ವಾ. ಸೊ ಅಷ್ಟು ನೀವು ನನಗೆ ಟೈಮ್ ಕೊಡ್ಬೇಕಾದ್ರೆ ಇನ್ ರಿಟರ್ನ್ ನನ್ನಿಂದ ನಿಮ್ಗೆ ಏನಾದರೂ ಸಿಗಬೇಕು, ಒಂದು ಸ್ಮೈಲ್ ಆಗಿರ್ಬೋದು, ಅಥವಾ ಏನೋ ಒಂದು ವಿಷಯ ತಿಳ್ಕೊಳ್ಳೋದಾಗಿರ್ಬೋದು, ಅಥವಾ ಒಂದು ಚಿಕ್ಕ ಮೋಟಿವೇಶನ್ ಕೂಡ ಆಗಿರ್ಬೋದು. ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿ ಅದರಿಂದ ನಿಮ್ಗೆ ಏನಾದರೂ ಇಷ್ಟ ಆಯಿತೋ, ಏನೋ ಕಲ್ತ್ಕೊಂಡ್ರೋ, ಅಥವಾ ವಿಡಿಯೋ ನೋಡಿ ಖುಷಿ ಆಯಿತು ಅನ್ನೋ ಒಂದು ಭಾವನೆ ನಿಮ್ಮ ಮನಸ್ಸಲ್ಲಿ ಬಂದರೆ ನಾನು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅನ್ನೋ ಭಾವನೆ ನನಗನ್ಸುತ್ತೆ. ಹಾಗಾಗಿ ನನ್ನ ವೀಡಿಯೋಸ್ ಜನರಲ್ ಆಗಿ ಹೇಗೆ ಅನಿಸುತ್ತೆ ಅಂತ ಮರೀದಂಗೆ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ.